ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ಉತ್ತೀರ್ಣರಾಗಬೇಕಾದರೆ ಕಲಿಯಬೇಕಾದ ಕನಿಷ್ಠ ಕಲಿಕಾಂಶಗಳು 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್. ಇದು 19ನೇ ಪತ್ರಿಕೆಯಾಗಿದೆ. ಒಟ್ಟು 30 ಪತ್ರಿಕೆಗಳಲ್ಲಿ ಇದು 19ನೇ ಪತ್ರಿಕೆ, 10th ಪಾಸಿಂಗ್ ಪ್ರಾಕ್ಟೀಸ್ ಪೇಪರ್ ಅನ್ನುವಂಥದ್ದು. ಈಗ ಪತ್ರಿಕೆಯನ್ನ ನೋಡೋಣ. 1ನೇ ಪ್ರಶ್ನೆ 3 -1 -5 -9 ಡ್ಯಾಶ್ ಈ ಸಮಾಂತರ ಶ್ರೇಣಿಯ 9ನೇ ಪದವನ್ನ ಕಂಡುಹಿಡಿಯಿರಿ. 2ನೇ ಪ್ರಶ್ನೆ ಸಮಾಂತರ ಶ್ರೇಣಿ 10 7 4 ಡ್ಯಾಶ್ -95 ಇದರ ಕೊನೆಯಿಂದ ಆರಂಭಿಸಿ 15ನೇ ಪದವನ್ನ ಕಂಡುಹಿಡಿಯಿರಿ. -37 -33 -29 ಈ ಸಮಾಂತರ ಶ್ರೇಣಿಯ 30 ಪದಗಳವರೆಗಿನ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 4, 5, 6ನೇ ಪ್ರಶ್ನೆ ಒಂದೇ ಇದೆ. ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳು ಒಂದೇ ಇದ್ರೂ ಕೂಡ ಬಿಡಿಸುವಂತ ವಿಧ ಬೇರೆ ಇದೆ. ಇಲ್ಲಿ 4ನೇ ಪ್ರಶ್ನೆಯನ್ನು ನೋಡೋಣ. 2x + y = 5 ಮತ್ತು x + y = 4. ಮೂರು ಪ್ರಶ್ನೆಗಳಲ್ಲಿ ಒಂದೇ ಏಕಕಾಲಿಕ ರೇಖಾತ್ಮಕ ಸಮೀಕರಣಗಳನ್ನು ಕೊಡಲಾಗಿದೆ. ಆದರೆ 4ನೇ ಪ್ರಶ್ನೆಯಲ್ಲಿ ಜೋಡಿಯನ್ನ ಆದೇಶ ವಿಧಾನದಿಂದ ಬಿಡಿಸಿ, ಇಲ್ಲಿ ವರ್ಜಿಸುವ ವಿಧಾನದಿಂದ ಬಿಡಿಸಿ. 6ನೇ ಪ್ರಶ್ನೆ ಓರೆ ಗುಣಾಕಾರ ವಿಧಾನದಿಂದ ಬಿಡಿಸಿ. 7ನೇ ಪ್ರಶ್ನೆ 4.2 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ಎಳೆಯಿರಿ. ಇದರ ಕೇಂದ್ರದಿಂದ 10 ಸೆಂಟಿಮೀಟರ್ ದೂರದ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ ಮತ್ತು ಅವುಗಳ ಉದ್ದವನ್ನ ಅಳೆಯಿರಿ. 8ನೇ ಪ್ರಶ್ನೆ 3 ಸೆಂಟಿಮೀಟರ್ ತ್ರಿಜ್ಯದ ವೃತ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ 80 ಡಿಗ್ರಿ ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸಿ. ಇನ್ನು 9ನೇ ಪ್ರಶ್ನೆ 7.5 ಸೆಂಟಿಮೀಟರ್ ಉದ್ದವಿರುವ ಒಂದು ರೇಖಾಖಂಡವನ್ನು ಎಳೆಯಿರಿ ಮತ್ತು ಇದನ್ನು 2:5 ಅನುಪಾತದಲ್ಲಿ ವಿಭಾಗಿಸಿ ಎರಡೂ ಭಾಗಗಳನ್ನು ಅಳೆಯಿರಿ. 10ನೇ ಪ್ರಶ್ನೆ 4.2 ನಿರ್ದೇಶಾಂಕಗಳು 4, 2 ಮತ್ತು -5, -4 ಈ ಜೋಡಿ ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯಿರಿ. 11ನೇ ಪ್ರಶ್ನೆ -1, 7 ಮತ್ತು 4, -3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ ಶೃಂಗ ಬಿಂದುಗಳು 3, 0, 3, 4 ಮತ್ತು 2, 0 ಆಗಿರುವ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯಿರಿ. ಇನ್ನು 13ನೇ ಪ್ರಶ್ನೆ ಯುಕ್ಲಿಡನ ಭಾಗಾಕಾರ ಕ್ರಮವಿಧಿಯನ್ನು ಉಪಯೋಗಿಸಿ 25 ಮತ್ತು 80ರ ಮಸ ಕಂಡುಹಿಡಿಯಿರಿ. 14ನೇ ಪ್ರಶ್ನೆ 3√2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 15ನೇ ಪ್ರಶ್ನೆ x² + 2x - 143 ಎಂಬ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡಿ. 16ನೇ ಪ್ರಶ್ನೆ x³ - 6x² + 11x - 6 ಅನ್ನು x² + x + 1 ರಿಂದ ಭಾಗಿಸಿ ಭಾಗಲಬ್ಧ ಮತ್ತು ಶೇಷವನ್ನ ಕಂಡುಹಿಡಿಯಿರಿ. 17ನೇ ಪ್ರಶ್ನೆ x² + 2x - 143 = 0 ಈ ವರ್ಗ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. 18ನೇ ಪ್ರಶ್ನೆ x² + 2x - 143 ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಇದರಿಂದ ಮೂಲಗಳ ಸ್ವಭಾವವನ್ನು ವಿವೇಚಿಸಿ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದಗಳು ಸಮನಾಗಿರುತ್ತವೆ ಎಂದು ಸಾಧಿಸಿ. ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ. ಇನ್ನು 21ನೇ ಪ್ರಶ್ನೆ 21, 22, 23 ವರ್ಗಾಂತರ ಮತ್ತು ಆವೃತ್ತಿಗಳನ್ನೆಲ್ಲವೂ ಸೇಮ್ ಇವೆ, ಒಂದೇ ಆಗಿವೆ. ಇಲ್ಲಿ ಬಿಡಿಸುವಂತಹ ವಿಧ 21ನೇ ಪ್ರಶ್ನೆಯಲ್ಲಿ ವರ್ಗೀಕೃತ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ. 22ನೇ ಪ್ರಶ್ನೆ ಮಧ್ಯಾಂಕವನ್ನ ಕಂಡುಹಿಡಿಯಿರಿ. 23ನೇ ಪ್ರಶ್ನೆ ದತ್ತಾಂಶಗಳಿಗೆ ಬಹುಲಕವನ್ನ ಕಂಡುಹಿಡಿಯಿರಿ ಅನ್ನುವಂಥದ್ದು. ಈಗ 24ನೇ ಪ್ರಶ್ನೆ ಈ ದತ್ತಾಂಶಗಳಿಗೆ ಅಧಿಕ ವಿಧಾನದ ಓಜಿವನ್ನ ರಚಿಸಿ ಅನ್ನುವಂಥದ್ದು. ವರ್ಗಾಂತರ ಮತ್ತು ಆವೃತ್ತಿಗಳನ್ನು ಕೊಡಲಾಗಿದೆ. ಇವುಗಳನ್ನು ಉಪಯೋಗಿಸಿಕೊಂಡು ಅಧಿಕ ವಿಧಾನದ ಓಜಿವನ್ನ ರಚಿಸುವಂಥದ್ದು ವೆರಿ ಇಂಪಾರ್ಟೆಂಟ್. 3 ಮಾರ್ಕ್ಸ್ ನಲ್ಲಿ ಈ ಪ್ರಶ್ನೆ ಬಂದೇ ಬರುತ್ತೆ. ಇದು 4 ಅಂಕದ ಪ್ರಶ್ನೆ, ಮತ್ತೆ ಇದು 3 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ. ಇವು 3 ಕೂಡಿ 21, 22, 23 ಕೂಡಿ 3 ಅಂಕದ ಪ್ರಶ್ನೆ. ಕೇವಲ ಇಷ್ಟು ಪ್ರಶ್ನೆಗಳನ್ನು ಮಾಡಿದ್ದರೆ ಒಟ್ಟು 13 ಅಂಕಗಳನ್ನು ಪಡೆಯಬಹುದು. ತಾವೇನಾದರೂ 26 ಪ್ರಶ್ನೆಗಳು ಮತ್ತು ಇಂಟು 30 ಅಂದ್ರೆ 30 ಪತ್ರಿಕೆಗಳನ್ನು ತಾವು ಬಿಡಿಸಿದ್ದೆ. ಆದರೆ ಒಟ್ಟು 780 ಪ್ರಶ್ನೆಗಳಾಗಿದ್ದು ತಾವು 100ಕ್ಕೆ 80ಕ್ಕೆ ಔಟ್ ಆಫ್ 80 ನೀವು 40ಕ್ಕಿಂತ ಹೆಚ್ಚು ಅಂಕಗಳನ್ನು ತಾವು ಪಡಿಲೇಬಹುದು ಅಂತ ಹೇಳುವಂತದ್ದು. ಈಗ 25ನೇ ಪ್ರಶ್ನೆ 2x + y = 5 ಮತ್ತು x + y = 4 ನಕ್ಷೆಯ ಸಹಾಯದಿಂದ ಬಿಡಿಸಿ. 26ನೇ ಪ್ರಶ್ನೆ
BC is equal to 7 ಸೆಂಟಿಮೀಟರ್, ಕೋನ A is equal to 45 ಡಿಗ್ರಿ, B is equal to 105 ಡಿಗ್ರಿ ಇರುವಂತೆ ABC ತ್ರಿಭುಜವನ್ನು ರಚಿಸಿ ನಂತರ ಇದಕ್ಕೆ ಸಮರೂಪವಾಗಿರುವ ಮತ್ತೊಂದು ತ್ರಿಭುಜವನ್ನು ರಚಿಸಬೇಕಾದ ಈ ತ್ರಿಭುಜದ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 4/3 ರಷ್ಟು ಇರುವಂತೆ ರಚಿಸಿ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ನಾನು 26 ಸಾಮರ್ಥ್ಯಗಳನ್ನು ತೆಗೆದುಕೊಂಡು ಒಟ್ಟು 30 ಪತ್ರಿಕೆಗಳನ್ನ ಮಾಡ್ತಾ ಇದ್ದೀನಿ. ನನ್ನ ವಾಟ್ಸ್ಆಪ್ ಚಾನಲ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಆಗಲಿ ಅಥವಾ ಟೆಲಿಗ್ರಾಮ್ ಗ್ರೂಪ್ ಆಗಲಿ, ಆ ಒಂದು ಗ್ರೂಪ್ಗೆ ತಾವು ಜಾಯಿನ್ ಆಗಲು ಇಷ್ಟಪಟ್ಟರೆ ನಾನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅವುಗಳ ಒಂದು ಲಿಂಕ್ ಅನ್ನ ಕೊಟ್ಟಿರುತ್ತೇನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ತಾವು ಈ ಒಂದು ಗ್ರೂಪ್ಗಳಿಗೆ ಅಥವಾ ಚಾನಲ್ಗೆ ಜಾಯಿನ್ ಆಗಬಹುದು ಅಂತ ಹೇಳುತ್ತಾ, ಮತ್ತು ಅಲ್ಲಿರುವಂತಹ ಈ ವಿಡಿಯೋದಲ್ಲಿ ಬರುವಂತಹ ಅಲ್ಲಿ ಮುಂದೆ ಬರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆಯಾ ವಿಡಿಯೋದ ಒಂದು PDF ಲಿಂಕ್ ಅನ್ನು ಕೊಟ್ಟಿರುತ್ತೇನೆ. ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದರೆ ತಮಗೆ ನಾನು ಮಾಡಿರುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ತಮಗೆ ಬರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ, ಈ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು.